ಡಿಗ್ರಿಗಳು ಪಡ್ಕೊಂಡಿರ್ತೀವಿ, ಡಬಲ್ ಡಿಗ್ರಿಗಳು ಪಡ್ಕೊಂಡಿರ್ತೀವಿ, ಹೇಳೋದೇ ಒಂದು ಮಾಡೋದೇ ಒಂದು. ಪುಸ್ತಕದಲ್ಲಿ ಓದ್ಕೊಂಬರ್ತೀವಿ, ಜಾತೀಯತೆ ಮಾಡಬಾರ್ದು ಅಂತ ಮನೇಲೆ ಬಂದ್ ಮಾಡ್ತಾ ಇರ್ತೀವಿ. ಅಸಮಾನತೆ ಬೇಡ ಬೇಡ ಅಂತ ಹೇಳ್ತೀವಿ, ಮನೇಲೆ ಬಂದ್ ಮಾಡ್ತಾ ಇರ್ತೀವಿ. ಗಂಡು ಹೆಣ್ಣು ಒಂದು ಅಸಮಾನತೆ ಮಾಡ್ತೀವಿ. ಸೊ ಹೆಣ್ಣು ಯಾವಾಗ್ಲೂ ನೀನ್ ಮನೇಲೇ ಇರು, ನೀನ್ ಅಡಿಗೆ ಮನೆಗೆ ಸೀಮಿತ ಆಗಿರು, ನೀನ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳೋದು. ಇವರೆಲ್ಲ ಶಿಕಾರಿ ಮಾಡ್ಕೊಂಡು ಬರೋದು ಗಂಡ್ ಮಕ್ಳು. ಸೊ ಈ ಅಸಮಾನತೆ ಫಸ್ಟ್ ನಮ್ಮ ಮನೆಯಿಂದನೇ ತೆಗ್ದಾಕ್ಬೇಕಾಗಿದೆ. ಆಗ ಮಾತ್ರನೇ ಬದಲಾಗೋದಕ್ಕೆ ಸಾಧ್ಯ. ಅಂಬೇಡ್ಕರ್ ಅವ್ರ ಬಗ್ಗೆ ಓದ್ಕೊಂಬನ್ನಿ. ಹೊಸ ಜನರೇಷನ್ ಯುವಜನತೆಗಳಿದ್ದೀರಾ, ಅವರೊಂದಷ್ಟು ಹೇಳ್ಕೊಂಡು ಬಂದಿದ್ದಾರೆ. ಯಾರು ನನ್ನ ಅಭಿಮಾನಿಗಳು ಯಾರು ಅಂತಂದ್ರೆ, ಅವರೊಂದಷ್ಟು 20 ಪ್ರತಿಜ್ಞೆಗಳನ್ನ ಮಾಡಿಸ್ತಾರೆ. ಅದರಲ್ಲಿ ಒಂದು ಫಸ್ಟ್ ಕುಡಿತಾನೆ. ನೀನು ಕುಡಿತ ಮಾಡಬಾರ್ದು, ವೇಶ್ಯಾವಟಿಕೆ ಮಾಡಬಾರ್ದು, ಜೂಜ್ ಮಾಡಬಾರ್ದು, ನೀನು ಅಸಮಾನರಾಗಿ ಯಾರನ್ನೂ ಕಾಣಬಾರ್ದು ಅಂತ. ಹೊರಗಡೆ ನಾವು ಸಾಕಷ್ಟು ಹೇಳ್ಬಿಟ್ಟು ಬಂದ್ಬಿಟ್ಟು ಮನೇಲಿ ನಾವು ಅದೇ ಕೆಲಸ ಮಾಡಿದ್ರೆ ಸೊ ಮತ್ತೆ ಏನು ಉಪಯೋಗ? ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಿಗೆ ನಾವು ಚಿಕ್ಕ ಜಾತಿ, ನಾವು ಕೆಳಗಡೆ ಇರುವಂಥ ಜಾತಿ, ನಾವು ಹಂಗೇನೆ ಅಂತ ಹೇಳೋದನ್ನ ಬಿಟ್ಬಿಡಿ. ಆ ಮಗು ಸ್ವತಂತ್ರವಾಗಿ ಆಲೋಚನೆ ಮಾಡೋದಕ್ಕೆ ಬಂದಾಗ ಅದಕ್ಕೆ ಗೊತ್ತಾಗುತ್ತೆ, ಅದೇ ತಿಳ್ಕೊಳ್ಳುತ್ತೆ ಸಮಾಜ ಏನು ಅಂತ. ನೀವು ಆಲ್ರೆಡಿ ನಿಮ್ಮ ಮಕ್ಕಳ ತಲೆನಲ್ಲಿ ಅದನ್ನೆಲ್ಲ ಆಗ್ದಾಗ ಏನಾಗುತ್ತೆ, ಅವ್ರ ಬದಲಾವಣೆನೇ ಆಗಲ್ಲ. ಹೌದಂತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳ್ಕೊಂಡ್ ಬಂದ್ಬಿಡುತ್ತೆ, ಕೀಳ್ರಿಮೆ ಬೆಳ್ಕೊಂಡ್ ಬಂದ್ಬಿಡುತ್ತೆ. ಅವಾಗ ಸಮಾಜ ಬದಲಾವಣೆ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ.